ಹಾಯ್ ಆಲ್, ಇದು ಟ್ಯೂಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾನಂತೂ ಮಂಗಳವಾರ ಆಗಿರೋದ್ರಿಂದ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ಹೋಗಿದ್ದೆ. ತುಂಬಾ ಕ್ರೌಡ್ ಇತ್ತು, ಈಚೆಯಿಂದನೇ ಎಷ್ಟು ರಶ್ ಇತ್ತು ನೋಡಿ. ನನಗಂತೂ ದರ್ಶನ ಮಾಡೋದು ಹೆಂಗಪ್ಪ ಅಂತ ಭಯನೇ ಆಗೋಯ್ತು. ಸೊ ಫಸ್ಟ್ ಟೈಮ್ ನಾನು ಅಷ್ಟು ಕ್ರೌಡ್ ನೋಡಿದ್ದು. ಆಮೇಲೆ ನಾನು 100 ರುಪೀಸ್ ಕೊಟ್ಟು ಇಲ್ಲಿ ತಡೆ ಓಡಿಸ್ಕೊಳ್ಳೋಣ ಅಂತೇಳಿ ಹೋಗಿದೆ. ಸೊ ಹುಷಾರಿಲ್ದಲೇ ಇದ್ದಾಗ ನಾನು ಈ ಥರ ದೃಷ್ಟಿ ತೆಗೆಸ್ಕೊತೀನಿ, ನನಗಂತೂ ಬೇಗನೆ ಪರಿಹಾರ ಆಗುತ್ತೆ. ನಂತರ ನೋಡ್ಬೋದು ಅಲ್ಲಿ ಆಮೆ ಮತ್ತು ಫಿಶ್ ಎಲ್ಲನೂ ಎಷ್ಟು ಚೆನ್ನಾಗಿತ್ತು ಅಂತೇಳಿ ನೋಡಿ. ಈಚೆಗಡೆಯಿಂದಲೂ ಕೂಡ ಒಂದು ದೇವ್ರನ್ನ ಇಟ್ಟಿದ್ದು, ಯಾಕಂದರೆ ಒಳಗಡೆ ಯಾರ್ಯಾರಿಗೆ ಹೋಗೋಕ್ಕಾಗಲ್ವೋ ಅವ್ರು ಈಚೆಯಿಂದನೇ ಕೈ ಮುಕ್ಕೊಂಡು ಹೋಗ್ತಾಯಿದ್ರು ತುಂಬ ಜನ. ಯಾಕಂದರೆ ಅಷ್ಟು ಜನ ತುಂಬಿದ್ಲು. ನಾವು 100 ರುಪೀಸ್ ಟಿಕೆಟಲ್ಲಿ ಹೋದ್ರೂ ಕೂಡ 3 ಅವರ್ಸ್ ಆಯಿತು ದರ್ಶನ ಮಾಡೋದಕ್ಕೆ. ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆನಲ್ಲೆಲ್ಲ ಅರ್ಶಿನದ ನೀರು ಹಾಕ್ತಿರ್ತಾರೆ. ತಾಯಿ ಗರ್ಭಗುಡಿ ಒಳಗಡೆನೇ ನಮ್ಮನ್ನು ಬಿಡ್ತಾರೆ. ಸೊ ಅಲ್ಲಿ ಅರ್ಶಿನದ ನೀರು ಹಾಕಿ ಕಳಿಸ್ತಾರೆ. ಯಾವುದೇ ನಮಗೆ ನೆಗೆಟಿವ್ ಎನರ್ಜಿ ಇದ್ರೂ ಅದು ಪಾಸಿಟಿವ್ ವೈಬ್ ಆಗಿ ಕನ್ವರ್ಟ್ ಆಗುತ್ತೆ. ನಾನಂತೂ ತುಂಬಾ ನಂಬ್ತೀನಿ ಈ ದೇವ್ರನ್ನ. ನಂತರ ಇಲ್ಲಿ ಒಂದು ಸಾಯಿಬಾಬಾನೂ ಕೂಡ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಆದರೆ ಡೈರೆಕ್ಟಾಗಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಯಿಬಾಬಾ ದೇವ್ರು ಕೂಡ. ನನಗಂತೂ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಯಾರೆಲ್ಲ ಇನ್ನೂ ಈ ದೇವಸ್ಥಾನ ನೋಡಿಲ್ಲ, ಹೋಗಿ ಒಂದ್ಸಲ ಅರ್ಶಿನದ ನೀರು ಹಾಕಿಸ್ಕೊಬನ್ನಿ, ನಿಮಗೂ ಕೂಡ ಅನುಭವ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಮೊಳಕೆ ಕಟ್ಟಿದ ಕಾಳೆಲ್ಲ ಇಟ್ಟಿದ್ದು, ನಾವು ಕೂಡ ಮೊಳಕೆ ಕಟ್ಟಿದ ಕಾಳು ತೊಗೊಂಡು ಹೋದ್ವಿ. ಆಮೇಲೆ ಇಲ್ಲಿ ಮಾವಿನಕಾಯಿ ಚಿರುಮುರಿ ಮಾಡ್ತಿರ್ತಾರೆ. ನಾನು ಬಂದಾಗೆಲ್ಲ ಈ ಚಿರುಮುರಿ ತೊಗೊಂಡು ತಿನ್ಕೊಂಡು ಹೋಗ್ತೀನಿ. ಈ ಸಲವೂ ಆ್ಯಸ್ ಯೂಶ್ವಲ್ ತೊಗೊಂಡು ಟೇಸ್ಟ್ ಮಾಡಿಕೊಂಡು ಹೋದೆ. ಸೊ ತುಂಬಾ ಚೆನ್ನಾಗಿತ್ತು ಆ ದಿನ. ಯಾರೆಲ್ಲ ಇನ್ನೂ ನೋಡಿಲ್ಲ ಬಂದು ನೋಡಿ.